ನಾರ್ಮಲ್ ಆಗಿ ಇದ್ದಾರೆ. ಯಾವುದೇ ಒಂದು ಪ್ಯಾಂಡಮಿಕ್ ನನಗೆ ಕಾಣಿಸ್ತಾರೆ. ಜಾಸ್ತಿ ಟೆನ್ಷನ್ ಮಾಡ್ಕೊಂಬೇಡಿ. ಅಂದ್ರೆ ಇಂಡಿಯಾಗೆ ಏನಾದ್ರು ಸಮಸ್ಯೆ ಆಗುತ್ತೆ ಅಂತ ನಾವು ಇಂಡಿಯನ್ಸ್ ಯಾವಾಗಲೂ ಸೇಫ್ ಆಗಿರ್ತೀವಿ. ಕೋವಿಡ್-19 ಬಳಿಕ ಇದೀಗ HMPV ವೈರಸ್ ಭೀತಿ ಶುರುವಾಗಿದೆ. ಈಗಾಗಲೇ ಬೆಂಗಳೂರಿನಲ್ಲಿ 2, ಗುಜರಾತ್ನಲ್ಲಿ 1, ತಮಿಳುನಾಡಿನಲ್ಲಿ 2 ಪ್ರಕರಣ ವರದಿಯಾಗಿದೆ. ನಗರದಲ್ಲಿ 2 ಮಕ್ಕಳಲ್ಲಿ ಚೀನಾದ ವೈರಸ್ ಪತ್ತೆ ಆಗಿದೆ. ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ. ಬೆಂಗಳೂರಿನಲ್ಲಿ 3 ತಿಂಗಳ ಮಗು ಹಾಗೂ 8 ತಿಂಗಳ ಮಗುವಿಗೆ ವೈರಸ್ ಸೋಂಕು ತಗುಲಿರುವುದು ಆತಂಕಕ್ಕೆ ಕಾರಣವಾಗಿದೆ. ಸದ್ಯ ದೇಶದ ಮಾಧ್ಯಮಗಳಲ್ಲಿ ಈ ವೈರಸ್ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಚೀನಾದಲ್ಲಿ ಇದರಿಂದ ಭಾರಿ ಸಮಸ್ಯೆ ಎದುರಾಗಿದೆ ಎನ್ನುವ ಅರ್ಥದಲ್ಲಿ ಸುದ್ದಿ ವೈರಲ್ ಆಗ್ತಿದೆ. ಆದರೆ ಅದೇ ದೇಶದಲ್ಲಿರುವ ಕೆಲವರು ಯಾರು ಹೆದರಬೇಡಿ, ಆತಂಕ ಸಮಸ್ಯೆ ಏನೂ ಇಲ್ಲ ಎಂದು ವಿಡಿಯೋ ಮಾಡಿ ಹೇಳ್ತಿದ್ದಾರೆ. ಸದ್ಯ ಬಿಗ್ ಬಾಸ್ ಖ್ಯಾತಿಯ ನಟಿ ಅನುಷಾ ರೈ ಚೀನಾ ಪಕ್ಕದ ಹಾಂಗ್ಕಾಂಗ್ ಪ್ರವಾಸದಲ್ಲಿದ್ದಾರೆ. ಆಕೆ ಕೂಡ ಈ ಬಗ್ಗೆ ವಿಡಿಯೋ ಮಾಡಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಚೀನಾದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿದೆ. HMPV ವೈರಸ್ ಕಾರಣಕ್ಕೆ ಅಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಎನ್ನುವ ಅರ್ಥದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿ ಹರಿದಾಡ್ತಿದೆ. ಆದರೆ ಸಾಕಷ್ಟು ಜನ ಕನ್ನಡಿಗರು ಕೂಡ ಈ ಬಗ್ಗೆ ವಿಡಿಯೋ ಮಾಡಿ ಸ್ಪಷ್ಟನೆ ನೀಡ್ತಿದ್ದಾರೆ. ಅನುಷಾ ರೈ ಕೂಡ ಮಾತನಾಡಿ, ಸಾಕಷ್ಟು ಜನ ನನಗೆ ಮೆಸೇಜ್ ಮಾಡಿ ಹೇಳ್ತಿದ್ದೀರಾ, ನೀವು ಚೀನಾದಲ್ಲಿ ಇದ್ದೀರಾ, ಎಚ್ಚರ ಅಂತ. ನಾನು ಇರುವುದು ಹಾಂಗ್ಕಾಂಗ್ನಲ್ಲಿ. ಇಲ್ಲಿ ಎಲ್ಲರೂ ನಾರ್ಮಲ್ ಆಗಿದ್ದಾರೆ. ಯಾವುದೇ ಪ್ಯಾಂಡಮಿಕ್ ಕಾಣಿಸ್ತಿಲ್ಲ. ಯಾರು ಕೂಡ ಮಾಸ್ಕ್ ಹಾಕಿಕೊಳ್ಳುವುದು ಅಥವಾ ಟೆನ್ಷನ್ನಲ್ಲಿ ಇರುವಂತಹ ಪರಿಸ್ಥಿತಿ ಇಲ್ಲ. ಜನಜೀವನ ಸಹಜವಾಗಿಯೇ ಇದೆ ಎಂದು ಹೇಳಿದ್ದಾರೆ. ಎಲ್ಲರೂ ನನ್ನ ಬಗ್ಗೆ ವಿಚಾರಿಸ್ತಿದ್ದೀರಾ, ಅಲ್ಲಿರ್ಬೇಡಿ, ಬೇಗ ಬನ್ನಿ ಅಂತ ಹೇಳ್ತಿದ್ದೀರಾ. ಖಂಡಿತ ಬರ್ತೀನಿ, ಟೆನ್ಷನ್ ಬೇಡ. ನಾವು ಭಾರತೀಯರು ಸದಾ ಸೇಫ್ ಆಗಿ ಇರ್ತೀವಿ. ಅಂತಹ ಸಮಸ್ಯೆ ಇಲ್ಲಿ ಕಾಣ್ತಿಲ್ಲ ಎಂದು ಅನುಷಾ ರೈ ವಿವರಿಸಿದ್ದಾರೆ. ಚೀನಾ ಬಳಿಕ ಹಾಂಗ್ಕಾಂಗ್ಗೂ HMPV ವೈರಸ್ ಲಗ್ಗೆ ಇಟ್ಟಿದೆ ಎಂದು ಕೆಲವರು ಹೇಳ್ತಿದ್ದಾರೆ. ಆದರೆ ಅಲ್ಲಿ ಅಂತಹ ಪರಿಸ್ಥಿತಿ ಇದ್ದಂತೆ ಕಾಣ್ತಿಲ್ಲ. ಹ್ಯೂಮನ್ ಮೆಟಾಪ್ನ್ಯೂಮೋ ವೈರಸ್ ಅಷ್ಟೇನು ಗಂಭೀರ ಸಮಸ್ಯೆ ತಂದೊಡ್ಡೋದಿಲ್ಲ. ಕೋವಿಡ್ ವೈರಸ್ ಅಷ್ಟು ಅಪಾಯಕಾರಿ ಅಲ್ಲ ಎನ್ನಲಾಗ್ತಿದೆ. ಅಂದಹಾಗೆ ಇದು ಹೊಸ ವೈರಸ್ ಕೂಡ ಅಲ್ಲ. 2001ರಲ್ಲೇ ಈ ವೈರಸ್ ಕಾಣಿಸಿಕೊಂಡಿತ್ತು ಎಂದು ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಈ ವೈರಸ್ ಸೋಂಕಿನ ಬಗ್ಗೆ ಆತಂಕ ಪಡುವ ಅಗತ್ಯ ಇಲ್ಲ. ಮಾಸ್ಕ್ ಕಡ್ಡಾಯವಲ್ಲ, ಮುಂಜಾಗ್ರತೆ ವಹಿಸಿದರೆ ಸಾಕು ಎಂದು ಸಚಿವರು ಹೇಳಿದ್ದಾರೆ. HMPV ವೈರಸ್ ಆತಂಕ ಶುರುವಾಗ್ತಿದ್ದಂತೆ ಚಿತ್ರರಂಗಕ್ಕೆ ಭೀತಿ ಶುರುವಾಗಿದೆ. ಕಾರಣ ಕೋವಿಡ್ ಪ್ಯಾಂಡಮಿಕ್ ಸಮಯದಲ್ಲೇ ಪದೇ ಪದೇ ಲಾಕ್ಡೌನ್ ಘೋಷಣೆ ಆಗಿತ್ತು. ಮುಖ್ಯವಾಗಿ ಜನ ಒಂದೆಡೆ ಹೆಚ್ಚು ಸೇರಬಾರದು ಎನ್ನಲಾಗಿತ್ತು. ಹಾಗಾಗಿ ಚಿತ್ರಮಂದಿರಗಳನ್ನು ತಿಂಗಳುಗಳ ಕಾಲ ಮುಚ್ಚುವಂತಾಗಿತ್ತು. ಈ ಬಾರಿ ಅಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಎಂದು ಕೆಲವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಒಂದು ವೇಳೆ ಚಿತ್ರಮಂದಿರ ಮುಚ್ಚುವಂತೆ ಹೇಳಿದರೆ ಅದನ್ನ ಪಾಲಿಸಲೇಬೇಕು ಎಂದು ಚಿತ್ರಮಂದಿರದ ಮಾಲೀಕರು ಹೇಳ್ತಿದ್ದಾರೆ. ಆದರೆ ಅಂತಹ ಗಂಭೀರ ಸಮಸ್ಯೆ ಎದುರಾಗುವುದಿಲ್ಲ. ಕೊರೋನಾ ಸಂಕಷ್ಟದ ಸಮಯದಲ್ಲಿ ಚಿತ್ರಮಂದಿರ ಮುಚ್ಚಿ ಸಿನಿಮಾ ಸರಿಯಾಗಿ ಪ್ರದರ್ಶನ ಕಾಣದೆ ಚಿತ್ರರಂಗ ಸಾಕಷ್ಟು ನಷ್ಟ ಎದುರಿಸುವಂತಾಗಿತ್ತು. ಹಾಯ್ ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಪ್ರೀತಿಯಿಂದ ಎಲ್ಲರೂ ಮೆಸೇಜ್ ಮಾಡ್ತಾ ಇದ್ದೀರಾ ನನಗೆ, ನೀವು ಚೀನಾಲಿದ್ದೀರಾ, ಪ್ಲೀಸ್ ಬಿ ಸೇಫ್ ಅಂತ. ಆಕ್ಚುಲಿ ನಾನಿರೋದು ಹಾಂಗ್ಕಾಂಗ್ ಅಲ್ಲಿ. ಇಲ್ಲಿ ಎವ್ರಿಬಡಿ ಲುಕ್ಸ್ ನಾರ್ಮಲ್, ಎಲ್ಲರೂ ನಾರ್ಮಲ್ ಆಗಿ ಇದ್ದಾರೆ. ಯಾವುದೇ ಒಂದು ಪ್ಯಾಂಡಮಿಕ್ ನನಗೆ ಕಾಣಿಸ್ತಾರೆ. ಯಾರು ಕೂಡ ಮಾಸ್ಕ್ ಹಾಕೋದಿರ್ಬೋದು ಅಥವಾ ತುಂಬಾ ಟೆನ್ಷನ್ ಅಲ್ಲಿ, ಪ್ಯಾನಿಕ್ ಅಲ್ಲಿ ಏನು ಕಾಣಿಸ್ತಾ ಇಲ್ಲ. ಎವ್ರಿಬಡಿ ಆರ್ ವೆರಿ ನಾರ್ಮಲ್. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ತುಂಬ ಪ್ರೀತಿಯಿಂದ ಮೆಸೇಜಸ್ ಮಾಡ್ತಾ ಇದ್ದೀರಾ, ಬೇಗ ವಾಪಸ್ ಬನ್ನಿ, ಅಲ್ಲಿ ಇರಬೇಡಿ ಅಂತ. ಬೇಗ ವಾಪಸ್ ಬರ್ತೀವಿ. ಜಾಸ್ತಿ ಟೆನ್ಷನ್ ಮಾಡ್ಕೊಂಬೇಡಿ. ಅಂದ್ರೆ ಇಂಡಿಯಾಗೆ ಏನಾದ್ರು ಸಮಸ್ಯೆ ಆಗುತ್ತೆ ಅಂತ ನಾವು ಇಂಡಿಯನ್ಸ್ ಯಾವಾಗಲೂ ಸೇಫ್ ಆಗಿರ್ತೀವಿ. ಅಂಡ್ ಆ ಥರ ಸಮಸ್ಯೆಗಳು ಏನು ಕಾಣಿಸ್ತಾ ಇಲ್ಲ. ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಅಂತ.